ಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿಯ ತಾಯಿಯಾದಂಥ ಶ್ರೀಮತಿ ರೇಣುಕಾ ಮೇಡಮ್ ಅವರು ಇವತ್ತು ನಮ್ಮ ಶಾಲೆಗೆ ಬಂದಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಅವರು ಒಂದು ಸ್ಫೂರ್ತಿ. ಯಾಕೆಂತಂದರೆ ನಾವೆಲ್ಲರೂ ಕೂಡ ಸ್ವಲ್ಪ ಏನಾದರೂ ಕೈ ಕಾಲು ಅಂಗವಿಕಲತೆ ಆದರೆ ನಮ್ಮ ಕೈಲಿ ಏನೂ ಆಗಲ್ಲ, ನಮ್ಮ ಕೈಲಿ ಏನೂ ಆಗೋದಿಲ್ಲ ಅಂತೇಳಿ ನಾವು ಯಾವುದೇ ಕೆಲಸಕ್ಕೆ ಮುಂದೆ ಬರೋದಿಲ್ಲ. ಆದರೆ ರೇಣುಕಾ ಮೇಡಮ್ ಅವರು ಈ ವರ್ಷ ನಡೆದಂತಹ ಅಂತಾರಾಷ್ಟ್ರೀಯ ಅಂದರೆ ಬೇರೆ ಬೇರೆ ದೇಶಗಳ ಮಟ್ಟದಲ್ಲಿ ನಡೆದಂತಹ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಥೈಲ್ಯಾಂಡಿನ ಬ್ಯಾಂಕಾಕ್ ಅಂತ ಊರಿಗೆ ಹೋಗಿ ಅಲ್ಲಿ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಗೆದ್ದು ಬಹುಮಾನವನ್ನು ಪಡೆದಿದ್ದಾರೆ. ಇವರು ನಮ್ಮ ಭಾರತೀಯ ಪ್ರತಿನಿಧಿಯಾಗಿ ಅಲ್ಲಿಗೆ ಹೋಗಿ ಈ ಒಂದು ಆಟದಲ್ಲಿ ಅವರು ಗೆದ್ದು ಬಂದಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಂದ ಒಂದು ಅಭಿನಂದನೆಯನ್ನ ಚಪ್ಪಾಳೆ ಮೂಲಕ ಹಾಗೆಯೇ ಅವರು ಕೂಡ ನಾವು ಯಾವ ರೀತಿ ಬೇರೆ ಮಕ್ಕಳು ನಾವೆಲ್ಲರೂ ಕೂಡ ಹೇಗೆ ಕೆಲಸ ಮಾಡ್ತೀವೋ ಹಾಗೆ ಕೆಲಸ ನಿರ್ವಹಣೆ ಮಾಡಿಕೊಂಡು ಒಂದು ಸಾಧನೆಯನ್ನ ಮಾಡಿದ್ದಾರೆ. ಅವರು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ. ನಮ್ಮ ಶಾಲೆಯಲ್ಲೂ ಕೂಡ ಬಹಳ ಜನ ಮಕ್ಕಳೀಗ ಅಡ್ಮಿಷನ್ ಆಗಿದ್ದಾರೆ. ಸೊ ದಿವ್ಯ ಚೇತನ ಮಕ್ಕಳಿದ್ದಾರೆ, ಅವರೆಲ್ಲರಿಗೂ ಕೂಡ ಅವರು ಒಂದು ಸ್ಫೂರ್ತಿ. ಈಗ ಅವರು ಯಾವ ರೀತಿ ಅಲ್ಲೆಲ್ಲ ಓದ್ವಿ, ಅಲ್ಲೆಲ್ಲ ಯಾವ ರೀತಿ ಅವಕಾಶ ಪಡ್ಕೊಂಡ್ವಿ, ಮತ್ತೆ ನಾವು ಏನನ್ನ ಸಾಧನೆ ಮಾಡಿದ್ವಿ, ಹೇಗೆ ಸಾಧನೆ ಮಾಡ್ಬೋದು ಅನ್ನೋದನ್ನ ಅವರ ಮುಖಾಂತರ ನಾವೀಗ ಅವರ ಮುಖಾಂತರ ನಾವು ಕೇಳ್ಕೊಳ್ಳೋಣ. ಸೊ ಅವ್ರೀಗ ಮಾತನಾಡ್ತಾರೆ, ಎಲ್ಲ ಕೇಳಿಸ್ಕೊಡಿ. ಯಾವ ರೀತಿ ಅವರು ಕೂಡ ನಮ್ಮ ಒಂದು ಸ್ಫೂರ್ತಿ ಅನ್ನೋದನ್ನ ನಾವೀಗ ನೋಡೋಣ. ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ಇದೆ. ಪ್ರಜೆಗಳು ಒಳ್ಳೆಯ ರೀತಿಯಿಂದ ದೊಡ್ಡ ವ್ಯಕ್ತಿಯಾಗಿ ಒಳ್ಳೆಯ ಪ್ರಜೆ ಆಗಬೇಕು ರಾಜ್ಯ ಮತ್ತು ರಾಷ್ಟ್ರಕ್ಕೆ ಅಂತಾದರೆ ಮೊದಲು ನಿಮಗೆ ಸಿಗಬೇಕಾಗಿರೋದು ಏನು? ನೀವು ಒಳ್ಳೆ ಪ್ರಜೆ ಆಗಬೇಕು ಅಂದರೆ ನೀವು ಏನನ್ನ ಫಸ್ಟು ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು ಅಂದರೆ ಶಿಸ್ತು. ಮತ್ತೆ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂದ್ರೆ ಆತ್ಮಸ್ಥೈರ್ಯ ಬೇಕಾಗುತ್ತೆ. ಒಳ್ಳೆಯ ಬೇರೆಯವರು ನಮ್ಮ ಪಾಲನೆ ಮಾಡಿ ನೀವು ಹೀಗೆ ಹೋಗ್ಬೇಕು ಅಂತ ನಾವು ಬೇರೆಯವರು ಹೇಳಿಸ್ಕೋಕ್ಕಿಂತ ನಮ್ಮಲ್ಲಿ ನಾವು ಬೆಳವಣಿಗೆ ಮಾಡ್ಕೋಬೇಕಾಗಿರೋದು ಶಿಸ್ತು ಮತ್ತೆ ಆತ್ಮವಿಶ್ವಾಸ. ನಮ್ಮದೇ ಆದಂಥ ಒಂದು ಚೌಕಟ್ಟಿರಬೇಕು. ಆ ಚೌಕಟ್ಟಿನಲ್ಲಿ ನಮ್ಮ ಆತ್ಮವಿಶ್ವಾಸವನ್ನು ನಾವು ಉತ್ತುಂಗಕ್ಕೆ ತಗೊಂಡು ಹೋಗೋದಾದರೆ ಅದು ಅಂಗವೈಕಲ್ಯ, ಬಡತನ ಇದ್ಯಾವುದೂ ಸಾಧನೆಗೆ ಅಡ್ಡೆ ಆಗಲ್ಲ. ಯಾಕಂದರೆ ನಾನು ಒಂದು ಬಡ ಕುಟುಂಬದಿಂದ ಬಂದವಳು. ಇಲ್ಲಿ ಬಂದರೂ ಕೂಡ ಇಲ್ಲಿ ತಾಯಿ ಮನೆಯಿಂದ ಬಡ ಕುಟುಂಬದಲ್ಲಿ ಬಂದು ಅತ್ತೆ ಮನೆಯಲ್ಲೂ ಕೂಡ ಬಡ ಕುಟುಂಬದಲ್ಲೇ ಇದ್ದಂಥವಳು. ಒಂದು ಚಾನ್ಸ್ಗಾಗಿ ಕಾಯ್ತಾ ಇದ್ದೆ, ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದೆ. ನಾನು ಒಂದೇನಾದರೂ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತ. ಆ ಸಮಯದಲ್ಲಿ ನನಗೊಂದು ಆಪರ್ಚುನಿಟಿ ಬಂತು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸರಸ್ವತಿ ಅಂತಿದ್ದಾರೆ, ಅವರು ನನಗೆ ಬಂದ್ಬಿಟ್ಟು ಪ್ಯಾರಾ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಕಡೆಯಿಂದ ಒಂದು ಆಪರ್ಚುನಿಟಿ ಬಂದಿದೆ. ಅಲ್ಲಿ ನೀವು ಪ್ಯಾರಾ ಒಲಿಂಪಿಕ್ಕಿಗೆ ನೀವು ಸೇರ್ಕೋತೀರಾ ಅಂತ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಿಮ್ಮ ಥರ ಇರುವಾಗ ನನಗೆ ಒಂದು ಕಾಲು ಸರಿ ಇರಲಿಲ್ಲ. ಯಾಕಂದರೆ ಆ ಸ್ಪೋರ್ಟ್ಸ್ ಸೇರಬೇಕಾದವರು 2 ಕಾಲು ಸರಿಯಾಗಿರ್ಬೇಕಿತ್ತು. ಅದಕ್ಕಾಗಿ ನನ್ನ ಸೈಡ್ ಕೊಡಿಸ್ಬಿಡು. ನಾನು ವಾಲಿಬಾಲ್ನೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಇತ್ತು, ಶಾರ್ಟ್ ಪುಟ್ ಆಸೆ ಇತ್ತು, ಪ್ರತಿಯೊಂದು ಕ್ರೀಡೆಯಲ್ಲಿ ತೊಡಗಬೇಕು ಅಂತ ಆಸೆ ಇತ್ತು. ಆದರೆ ಅದರ ಅವಕಾಶ ಸಿಕ್ಕಿರಲಿಲ್ಲ ಅಂದ್ರೂ ನಮ್ಮ ಗುರುಗಳು ಹೇಳೋರು, ನಿನ್ನ ಮನಸ್ಸಿಗೆ ನೋವು ಮಾಡ್ಕೋಕ್ ಹೋಗ್ಬೇಡ, ಜೊತೆಗೆ ಪಾಯಿಂಟ್ ಎಣ್ಸಾಕು ಅಂತ ಪ್ರೋತ್ಸಾಹ ತುಂಬೋದು. ನನ್ನ ಮನಸ್ಸಲ್ಲಿ ಯಾವತ್ತೂ ಕುಗ್ಗೋಗಿ ಬಿಟ್ಟಿರಲಿಲ್ಲ ನನ್ನ ಟೀಚರ್ಸ್ಗಳು. ಅದೇ ಥರ ನಿಮ್ಮ ಟೀಚರ್ಸ್ಗಳು ಇನ್ನೂ ನಮ್ಮ ಟೀಚರ್ಸ್ಗಿಂತ ಚೆನ್ನಾಗಿ ನಿಮ್ಗೆ ಉತ್ತೇಜನ ನೀಡುವಂಥ ಟೀಚರ್ಸ್ಗಳು ಸಿಕ್ಕಿದ್ದಾರೆ. ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಯಾವ ಅಂಗಾಂಗ ಬಡತನ ಯಾವುದೂ ಸಾಧನೆಗೆ ಅಡ್ಡಿ ಆಗಲ್ಲ. ಯಾಕಂದರೆ ಬೇಕಾದಷ್ಟು ಉದಾಹರಣೆಗಳಿವೆ. ನಮ್ಮ ರಾಜ್ಯದಲ್ಲೇ ಒಬ್ಬ ವಿಕಲಚೇತನರು 500ಕ್ಕೂ ಹೆಚ್ಚಿಗೆ ನಾರ್ಮಲ್ ಇರೋರಿಗಾಗಲಿ ಡಿಸೇಬಲ್ ಇರೋರಾಗಲಿ ಉದ್ಯೋಗಗಳ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ವಿಡಿಯೋ ಇದೆ ಅದು. ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. 2 ಕೈಗಳಿಲ್ಲ 2 ಕಾಲಿಲ್ಲ, ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ.
ನರೇಂದ್ರ ಮೋದಿ ಅವರ ಕೈಯಿಂದ. ಕ್ಲಾಪ್ಸ್ ಆಗ್ಬೇಕು. ಇವರೊಬ್ಬರೇ ಅಲ್ಲ, ನಮ್ಮ ರಾಷ್ಟ್ರದಲ್ಲೇನೆ ಒಬ್ಬ ರಾಜ್ಯದಲ್ಲಿ ಅರುಣಿಮಾ ಸಿಂಹ ಅವರು ವಾಲಿಬಾಲ್ ನ್ಯಾಷನಲ್ ಆಟಗಾರ್ತಿ. ಅವರು ಚೆನ್ನಾಗೇ ಇದ್ದು ಆಟ ಆಡಿ ಒಳ್ಳೆಯ ಮೆಡಲ್ಗಳನ್ನು ತಂದಿದ್ರು. ಅವ್ರಿಗೆ ಗೌರ್ಮೆಂಟ್ ಆಪರ್ಚುನಿಟಿ ಬಂತು. ಎಕ್ಸಾಮ್ ಬರೆಯೋಕ್ಕಂತ ಟ್ರೈನಲ್ಲಿ ಬೇರೆ ರಾಜ್ಯಕ್ಕೆ ಹೋಗಿ ಎಕ್ಸಾಮ್ ಬರೆದು ವಾಪಸ್ ಬರಬೇಕಾದ್ರೆ ಟ್ರೈನಲ್ಲಿ ಸರಗಳ್ಳರು ಗಂಟುಬಿದ್ರು. ಇಬ್ರು ಸರಗಳ್ಳರು ಅವರ ಚೈನನ್ನ ಕಿಸ್ಕೊಂಡು ಹೋಗ್ಬೇಕಾಗಿದ್ರೆ ಇವರು ಅವ್ರ ಜೊತೆ ಫೈಟ್ ಮಾಡ್ತಾರೆ. ಆ ಫೈಟ್ ಮಾಡೋ ಸಮಯದಲ್ಲಿ ಆ ಸರಗಳಿದ್ದಾರಲ್ಲ ತಳ್ಳಿಬಿಡ್ತಾರೆ ಟ್ರೈನಿಂದ ಕೆಳಗೆ ತಳ್ಳಿರೋ ಸಮಯದಲ್ಲಿ ಇವರು ಒಂದು ಟ್ರೈನ್ ಬಿಟ್ಟು ಬೇರೆಯಿಂದ ಬರ್ತಕ್ಕಂಥ ಟ್ರೈನ್ ಹಳಿ ಒಳಗೆ ಒಂದು ಕಾಲು ಸಿಗಾಕೋತಿದೆ. ಒಂದು ಕಾಲು ಸಿಗಾಕೊಂಡು ಅವರು ಕಿರ್ಚಾಡಿದ್ರು ಕೂಗಾಡಿದ್ರು ಅವರ ಸಹಾಯಕ್ಕೆ ಯಾರೂ ಬರಲ್ಲ. ಯಾಕಂದ್ರೆ ಅಲ್ಲಿ ಯಾರು ಇರ್ಲಿಲ್ಲ. ಟ್ರೈನ್ ಸ್ಟಾಪ್ ಅಂತ ಬಂದಾಗ ಅಲ್ಲಿ ಯಾರಾದ್ರೂ ಇರ್ತಾರೆ, ಕಾಪಾಡ್ಬೋದಿತ್ತು. ಆದ್ರೆ ಮಧ್ಯದಲ್ಲಿ ಹೊಲಗಳಲ್ಲಿ ಹಳಿಗಳು ಮಾಡಿರ್ತಾರೆ, ಕಾಡಲ್ಲಿ ಹಳಿಗಳು ಮಾಡಿರ್ತಾರೆ. ಆ ಸಮಯದಲ್ಲಿ ಅವರು ಕಿರ್ಚಾಟ ಕೂಗಾಟ ಯಾರಿಗೂ ಕೇಳಿಸ್ಲಿಲ್ಲ. ಆ ಕಾಲ್ ಕಟ್ಟಾದಂತ ಸಮಯದಲ್ಲಿ ಅವಳು ಪ್ರಜ್ಞೆನೇ ಇರಲ್ಲ ಪಾಪ, ಅರುಣಿಮಾ ಸಿಂಹ ಅಂತ. ಎಷ್ಟು ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 48 ಟ್ರೈನ್ ಪಾಸ್ ಆಗಿರುತ್ತೆ. 48 ಟ್ರೈನ್ ಪಾಸ್ ಆಗಿರೋ